ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಮೊದಲಿನ ನಿಂತ್ಕೊಂಡು ಅಂದರೆ ನನಗೆ ಯೂಟ್ಯೂಬ್ ಮಾಡೋದಂದ್ರೆ ಭಾಳ ಹುಚ್ಚ ಅಂತ. ಏನೋ ಅದು ಹಿಂಗೆ ನೋಡೋಣ, ನನಗೂ ಮಾಡಬೇಕು, ರೀಲ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದೊಂದು ಕೆಟ್ಟ ಹುಚ್ಚು ನನಗೆ. ಈ ಈ ಇಡದಾಗ ಆಲ್ರೆಡಿ ನಾನು ರೀಲ್ಸ್ ಅದು ಭಾಳ ಅಪ್ಲೋಡ್ ಮಾಡೀನಿ. ಲೈಫ್ ಒಂಥರ ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು. ಅದು ಏನೋ ಎಲ್ಲಿ ಯಾಕಡ್ದು ಚಿಂತೆ ಮಾಡೋರಷ್ಟು ನಾಟ್ ಇದ್ದಟ್ಟ ನಾನು ಭಾಳ ಅಂದ್ರೆ ಆರಾಮಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೂ ಇದ್ದಿದ್ದಿಲ್ಲ. ನೋಡಿ, ಮೇನಾಗಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡತ್ತಿ ಉದ್ದೇಶ ಏನಂದರೆ, ನನಗೆ ಮಂದಿ ಬೇಕು, ನನಗೆ ಜನ ಬೇಕು ಅನ್ನೋಕ್ಕಲ್ಲಾಗ ನಾನು ವಿಡಿಯೋ ಮಾಡಕತ್ತೀನಿ ಅಷ್ಟೆ. ನನಗೆ ನೋಡ್ರಿ, ನಮ್ಮ ರಿಲೇಟಿವ್ ಒಳಗೆ ಎಷ್ಟೇ ಮಂದಿ ಇದ್ರು ಭೀ ಅವರು ನಮ್ಮ ಸಂಗಟ ಮಾತಾಡ್ತಾರೆ, ಇಲ್ಲತ್ತಲ್ಲ. ಬಟ್ ಅವ್ರ ಮನಸ್ಸಿನ ಬಗ್ಗೆ ಯಾವತ್ತೂ ಒಳ್ಳೇದಿರಲ್ಲ. ಇರಬಹುದು ಕೆಲವ್ರ ಹತ್ರ, ಬಟ್ ನಾನು ಅಂದ್ಕೊಂಡ ನನ್ನ ಕಡೆ ಇರೋ ರಿಲೇಟಿವಲ್ಲಿ ಅಷ್ಟು ಒಳ್ಳೆ ಮನಸ್ಸಿರೋರು ಯಾರೂ ಇಲ್ಲ. ಈಗ ಹೇಳಿದ್ರು ಭೀ ಮತ್ತೆ ಹೋಗಿ ಮತ್ತೆ ಅವ್ನ ಕಡೆ ಹೇಳೋರೇ ಇರ್ತಾರೆ, ನಮ್ಮ ನೋಡಿ ನಗೋರೇ ಇರ್ತಾರೆ. ಇದ್ರು ನನ್ನವ್ರಂತ್ರ ಎಲ್ಲರೂ ಇದ್ರು. ಬಟ್ ಅದ್ರಾಗ ಒಂದೇ ಒಂದು ಏನಂದ್ರೆ ಅದು ಸಂಕಟ ಭಾಳ ಆತತಿ. ಈ ಉದ್ದೇಶ ಇಷ್ಟೇ, ನನಗೆ ಏನಪ್ಪ ನನಗೆ ವಿಡಿಯೋ ಮಾಡತ್ತೀನಿ, ಬಟ್ ಇದ್ರ ಕಲೆಗೆ ಮಾಡತ್ತೀನಿ. ಖರೆ ಹೇಳ್ಬೇಕಂದ್ರೆ ನನಗೆ ನಾವು ಇಬ್ಬರು ಅಕ್ಕ ತಂಗಿದ್ದೇವೆ. ನನಗೆ ನಮ್ಮ ತಂಗಿ ಒಬ್ಬಕ್ಕಿದ್ರು. ಆಕೆ ತಿರ್ಕೊಂಡಿಗೆ 1 ತಿಂಗಳಾಯಿತು. ಆಕೆ ನಾನು ಫೋನ್ ಹೆಚ್ಚು ಯಾರಿಗೆ ಹಚ್ಚಲ್ಲ, ಹೇಳ್ಬೇಕಂದ್ರೆ ಯಾರಿಗೆ ಹಚ್ಚಲ್ಲ. ಒಂದು ನಮ್ಮ ತಂಗಿಗೆ ಹಚ್ತಿದ್ದ, ಒಂದು ನಮ್ಮ ಅವ್ವರಿಗೆ ಹಚ್ತಿದ್ದ. ಅವ್ರು ಬಿಟ್ಟರೆ ಬೇರೆ ಯಾರೇ ಹಚ್ಚಲ್ಲ. ಯಾಕಂದ್ರೆ ನನಗೆ ಅವ್ರು ಯಾರು ಮತ್ತೊಬ್ರು, ಯಾಕಂದ್ರೆ ನನಗೆ ಗೊತ್ತೈತಿ ಅವ್ರು ನಮ್ಮ ಮಾತು ಕೇಳಿಸ್ಕೊಂಡು ಮತ್ತೊಂದು ಕಡೆ ಹೋಗಿ ಹೇಳೋರು ಇರ್ತಾರೆ. ಮನಸ್ಸಿನ ಮಾತು ನಮ್ಗೆ ಹತ್ರ ಆದವ್ರಿಗೆ ಹೇಳ್ಬೋದು, ನಮ್ಮ ಮತ್ತೆ ಯಾರಿಗೆ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ನನಗೆ ನಮ್ಮ ತಂಗಿ ಥರ ಇರೋರು, ನಮ್ಮ ತಂಗಿ ಅಕ್ಕನೋ ಅಂಥವ್ರು ನಮ್ಗೆ ಯಾರೇ ಒಬ್ಬರು ಸಿಗ್ತಾರೆ. ಇದ್ರಾಗ ಅಕ್ಕಿನಷ್ಟೇ ಮಾತಾಡೋರು ಯಾರೇ ಒಬ್ರು ಇರ್ತಾರೆ. ಅವ್ರ ಕಮೆಂಟ್ದಾಗ ಒಂದೇ ಸರಿ ಇರಲಿ, ಏನಾರೇ ಜಸ್ಟ್ ಆ ಫೀಲ್ ಕೊಟ್ರಂದ್ರೆ ಸಾಕು ಅನ್ನೋಕ್ಕಲ್ಲ ವಿಡಿಯೋ ಮಾಡತ್ತೀರಿ ಅಷ್ಟೇ. ಇದ್ರಾಗೇನು ನನಗೇನು ಸಬ್ಸ್ಕ್ರೈಬರ್ಸ್ ಬೇಕು, ಏನಾದ್ರೂ ರೊಕ್ಕ ಗಳಿಸ್ಬೇಕು, ಅದೇನೇನು ಫೀಲ್ ಇಲ್ಲ. ನನಗೆ ಯೂಟ್ಯೂಬ್ ಮಾಡ್ಬೇಕನ್ನೋದು ಗೊತ್ತಿತ್ತು. ಮೊದಲು ಇಟ್ಕೊಂಡು ಈ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನಿಸ್ತದೆ. ಮೊದಲು ನನ್ನ ಲೈಫ್ ಹೆಂಗಿತ್ತು, ಈ ಲೈಫ್ ಹೆಂಗೈತೆ ಅಂತಂದ್ರೆ, ಮೊದಲು ನಾವು ಭಾಳ ಚಲೋ ಅಂದರೆ ಅವ್ರವ್ರ ಮನ್ಯಾಗ ನೋಡ್ರಿ, ನಾವಿಬ್ರು ಅಕ್ಕ ತಂಗಿಯರು, ಇಬ್ರು ತಮ್ಮದಿರ, ಇಲ್ಲಿ ಟೋಟಲಾಗಿ ನಾವು 4 ಮಂದಿ ಇದ್ದೇವೆ. ಆಕೆ ಆಕಿನ ಗಂಡನ ಮನೆಯಾಗಿದ್ಲು, ನಾನು ನನ್ನ ಗಂಡನ ಮನೆಯಾಗಿದ್ದ. ನಮ್ಮ ತಮ್ಮದಿರು ಇಬ್ಬರು ಸಾಲಿ ಕಲಿತಿರು. ಅಂದ್ರೆ ನಮ್ಗೆ ಬಡತನ ಅನ್ನೋದಿದ್ರು ಭೀ ನಮ್ಮಷ್ಟು ನಾವು ಖುಷಿನೇ ಇದ್ದೇವೆ. ಹಂಗಾಗಿ ಏನೂ ಅನಿಸ್ತಿದ್ದಿಲ್ಲ. ಅಚಾನಕ್ಕಾಗಿ ಅದ್ರಲ್ಲಿ ಒಂದು ನೋಡಿ, ಅಕ್ಕ ತಂಗಿಯರು ಇರ್ತಾರೆ, ಕೆಲವೊಬ್ರು ಅಕ್ಕ ತಂಗಿಯರು ಇರ್ತಾರೆ, ದಿನಾಲೂ ಜಗಳ ಆಡ್ತಿರ್ತಾರೆ. ಏನೋ ಸಣ್ಣ ಪುಟ್ಟ ಕೆಲಸಕ್ಕೆ ಜಗಳ ಆಡ್ತಿರ್ತಾರೆ. ಬಟ್ ಅದ್ರ ನಾವು ಒಂದು ದಿನವೂ ಜಗಳ ಆಡಿಲ್ಲ. ಜಗಳ ಆಡೋ ಪ್ರಸಂಗಿ ನಮಗೆ ಬಂದಿದ್ದಿಲ್ಲ. ಅಚಾನಕ್ಕಾಗಿ ಹಂಗಂತ ಮನುಷ್ಯ ಒಮ್ಮೆ ಹೋಗೋಣ ತಡ್ಕೊಳ್ಳೋ ಶಕ್ತಿ ಆಗಲ್ಲ. ಯಾವಾಗಲೂ ಅದು ಅವ್ರು ಆಕೆ ಕರೆದಂಗೆ ಅನಿಸುತ್ತೆ ನನಗೆ. ಎಲ್ಲರೇ ಈಡ ನೋಡೋ ಮುಂದೆ ಯಾರ ಅಕ್ಕ ಆತ ಯಾರೇ ಅಂತಿರೋದು ನನಗೆ ಅದು ಕೆಟ್ಟ ಫೀಲ್ ಆತೈತಿ. ಅದು ಸಾವೇನಾದರೂ ಆರಾಮಿದ್ದಿದ್ದಿಲ್ಲ. ಏನಾರು ಹಿಂಗೆ ಅಚಾನಕ್ ಬಂದಿತ್ತಂದ್ರೆ ಅದು ಒಂಥರ ಸಾವು ಬೇರೆನೆ. ಮತ್ತು ಇಲ್ಲ ಹೋಗೋ ರೋಡ್ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಅದನ್ನೂ ಒಂಥರ, ಅದು ಒಂಥರ ಸಾವು ಬೇರೆನೆ. ಆದರೆ ಇದು ಒಂಥರ ಸಾವು. ನಮ್ಮ ತಂಗಿ ಸಾವು ಅನ್ನೋದು ಒಂದು ಭಾಳ ವಿಚಿತ್ರವಾಗೈತಿ. ಆಕಿನಂದ್ರೆ ನಮ್ಗೆ ಇನ್ನೂ ಆಕೆ ಹೆಂಗೆ ಸತ್ತಾಳ ಅನ್ನೋದು ಗೊತ್ತಾಗ್ಲಾರಷ್ಟು ನಿಗೂಢ ಆಗ್ಬಿಟ್ಟೈತಿ. ಯಾರ ಮೇಲೆ ಎಷ್ಟು ನಂಬಿಕೆ ಇಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಅಷ್ಟೊಂದು ಸಂಕಟ ಆಗತ್ತೈತಿ. ಈ ನಾ ಯಾಕೆ ವಿಡಿಯೋ ಮಾಡಕತ್ತೀನಂದ್ರೆ, ನಾವು ಮೊದಲನೇ ವಿಡಿಯೋ ಮಾಡಿಲ್ಲತ್ತಲ್ಲ, ಅದ್ರಾಗಂತೂ ನಾ ಇಂಥ ರೀಲ್ಸ್ ಮಾಡೀನಿ. ಅಂದ್ರೆ ರೀಲ್ಸ್ ಅಂದ್ರೆ ನನಗೆ ಹುಚ್ಚದು ಏನೋಪ್ಪ. ನನಗೆ ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ, ಏನೂ ಬರಲ್ಲ. ಬಟ್ ಅದ್ರ ಏನೋ ಒಂದು ಮಾಡ್ಬೇಕು ಅನ್ನೋದು ಅಷ್ಟೇ. ಯಾವಾಗ ಏನು ಅನ್ಸುತ್ತೆ ಅವಾಗ ಅಷ್ಟು ಮಾಡ್ತಿದ್ದ. ಬಟ್ ಅದ್ರ ಇಂಥ ಟೈಮ್ ನಮ್ಗೆ ಹಿಂಗೆ ಬರ್ತೈತಿ ಯಾವತ್ತೂ ಕನಸಿನಾಗೂ ಅನ್ಕೊಂಡಿದ್ದಿಲ್ಲ. ಈ ವಿಡಿಯೋದಾಗ ನನಗೆ ಒಬ್ಬರು ಇಬ್ಬರು ಇರೋಕ್ಕಾಗಲ್ಲ. ಯಾಕಂದ್ರೆ ನಾನು ತಂಗಿ ಏನೋ ಅಕ್ಕನೇ ಅಂತಂದ್ರೆ ಅದ್ರಾಗೆ ನಾನು ನಂಬಿಕೆ ಅವ್ರಿದ್ದಾಗ ನಾವು ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಬೇರೆ ಯಾರ ಹತ್ತಾಗ ಮನಸ್ಸು ಬಿಚ್ಚಿ ಮಾತಾಡಿದ್ರು ಅವ್ರು ನನಗೆ ಹಗರು ಮಾಡಲ್ಲ ಅಂತ ಗೊತ್ತು. ಅವ್ರು ಇನ್ನಷ್ಟು ಹೋಗಿ ನನ್ನ ಬಗ್ಗೆ ಇನ್ನೊಬ್ರಿಗೆ ಹೇಳೋರು ಇರ್ತಾರೆ. ಹೇಳೋರು ಅನ್ನೋಕ್ಕಿಂತ ನನ್ನ ದುಃಖ ಅರ್ಥ ಮಾಡ್ಕೊಳ್ಳಲ್ಲ ಅವ್ರು ಅಷ್ಟೇ. ಯಾಕಂದ್ರೆ ಅವ್ರದ್ದಿದ್ದೇ ನಾನು ಕೆಟ್ಟದಾದ ಬಳಿಕ ಅವ್ರ ಹತ್ತಕ್ಕೆ ಏನಂತ ಹಂಚಿಕೊಳ್ಳಿಲ್ಲ. ಅಷ್ಟೊಂದು ಇದ್ರಾಗ ಎಷ್ಟೇ ನನಗೆ ಮಂದಿ ಬೇಕು. ಅದ್ರಾಗ 1 2 3 ಯಾರು ನಾನು ಇದ್ದೀನಿ, ನಾನು ನಿಮ್ಮ ಅಕ್ಕನ ಸರಿ, ನಿಮ್ಮ ತಂಗಿ ಸರಿ ಅತಿ ಒಂದು ಮಾತು ಬಂದ್ರು ನನಗೆ ಅದರಾಗೆ ನನಗೆ ನೆಮ್ಮದಿ. ಅದಕ್ಕೆ ಇದು ಬ್ಲಾಗ್ ಮಾಡಕತ್ತೀನಿ, ಮತ್ತೊಂದು ಏನೂ ಇಲ್ಲ. ಇದರ ಸಬ್ಸ್ಕ್ರೈಬರ್ ಆಗ್ಬೇಕನ್ನೋದೇನು ಆಸೆ ಇಲ್ಲ ನನಗೆ.
ಅವ್ರು 2 ಕಮೆಂಟೇ ನನಗೆ, ಮತ್ತೊಂದು ಏನೂ ಬೇಕಿಲ್ಲದ್ರೆ ರೊಕ್ಕ ಗಳಿಸ್ಬೇಕು ಅದ್ರದ್ದು ಏನು ನನ್ನ ತಲೆಗೂ ಇಲ್ಲ. ಬಟ್ ಅದು ನಮ್ಮ ತಂಗಿ ಸರಿ ನನಗೆ ಯಾರಾದರೂ ಸಿಗ್ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಮನಸ್ಸಿನಾಗ ಕಪುಟ್ ಅನ್ನೋದಿರಲ್ಲ. ಇಲ್ಲಿ ಯಾರು ಹತ್ತೆ ಹಚ್ಕೊಂಡ್ರು ಅವ್ರ ಮನಸ್ಸಿನಾಗ ನಮ್ಮ ಬಗ್ಗೆ ಏನಾರ ಒಂದು ಇರ್ತೈತಿ. ಆದರೆ ನೀವು ನನಗೆ ನೋಡಿರಲ್ಲ, ನಾನು ನಿಮಗೆ ನೋಡಿರಲ್ಲ. ಬಟ್ ಅದ್ರ ನಿಮ್ಮ ಮನಸ್ಸು ನನ್ನ ಬಗ್ಗೆ ಕೆಟ್ಟ ಉದ್ದೇಶ ಹುಟ್ಟಲ್ಲ ಅನ್ನೋದು ಒಂದೇ ನನಗೆ. ಹ್ಯಾಂಗಾಗಿರೈತು ಸಾವು. ಅದ್ರಾಗ ಅವಳು 5 ತಿಂಗಳು ಪ್ರೆಗ್ನೆಂಟ್ ಇದ್ದಳು. ನಮ್ಮ ಮನೇಲಿರೋ ವಸ್ತು ಏನಾದರೂ ಅವಳು ನೋಡಿದ್ರೆ ಕೆಟ್ಟ ಸಂತಾಗುತ್ತೆ. ನಾನು ಅಕ್ಕ ಆದ್ರೂ ಭೀ ಅವಳು, ನನಗೆ ತಂಗಿ ಆದ್ರೂ ಭೀ ನನಗೆ ಅಕ್ಕಳ ಸಮ ಅವಳು ಮಾಡಿದಾಳೆ, ಅಷ್ಟೊಂದು ಮಾಡಿದಾಳೆ. ಅವಳಿಗೆ ಮಾಡೋ ಟೈಮ್ದಲ್ಲಿ ಅವಳೇ ಇಲ್ಲ. ಏನೋ ಈ ಬ್ಲಾಗ್ದಿಂದ ಏನೋ ಯಾರೋ ತಪ್ಲಿಕ್ಕೋಗ್ಬೇಡ್ರಿ. ನಾನು ಮಾಡೋದ ಉದ್ದೇಶ ಅಷ್ಟೇ, ನನಗೆ ಮಂದಿ ಬೇಕು, ನನ್ನವ್ರು ಅನ್ಸ್ಕೊಂಡವ್ರು ಯಾರಾದ್ರೂ ಬೇಕು. ಈ ಸಾವಲ್ ಗೊತ್ತಲ್ಲತೈತಿ, ನಮ್ಮವ್ರು ನಮ್ಗೆ ಎಷ್ಟು ಮೋಸ ಮಾಡ್ತಾರ ಅನ್ನೋದು ಇದ್ರಾಗೆ ಗೊತ್ತಲ್ಲತೈತಿ. ಯಾರನ್ನೂ ನೆಂಬಪ್ಲಿಕ್ಕೆ ನಾವು ಹೊರಗಿನವ್ರು ನೆಂಬೇಕಾರೆ ಮನೆಯ ನಮ್ಮ ಸಂಬಂಧಿಕರೊಳಗೆ ಯಾರನ್ನೂ ನೆಂಬಾರ್ದು. ಎಷ್ಟು ವಿಚಿತ್ರ ಆಗಿರ್ಬೇಕು ನಮ್ಮ ತಂಗಿ ಸಾವು. ಲೈಫ್ ಎಷ್ಟು ರೀತಿ ಬದಲಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ರೀತಿ ಬದಲಾಗುತ್ತೆ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ನೆನೆಸೋದಿನೇ ಅಲ್ಲ, ಅದು ಕನಸಲ್ಲಿ ಕೂಡ ನೆನೆಸೋದಿನೇ ಅಲ್ಲ. ಏನೋಪ್ಪ ಹಿಂಗೆ ಮುಂದಾಗುತ್ತೆ, ಆರಾಮಿದ್ದಿಲ್ಲ, ನಾವು ಎಷ್ಟು ತವಕಂತ ತೋರಿಸಿದ್ರು ಉಳಿದಿಲ್ಲ ಅನ್ನೋದೊಂದು ಹಾದಿ ಬೇರೆನೆ. ಏನಾದರೂ ಹೋಗ್ತಾ ಎಕ್ಸೆಪ್ಟ್ ಆಗಿ ಸತ್ತಿದ್ರು ಅದು ಒಂದು, ಇಲ್ಲ ಏನೋ ಆಗಿ ಸತ್ತಾರ ಅನ್ನೋದ್ರ ಒಂದು ನಿಮಿತ್ತ ಇರುತ್ತೆ. ಇದು ಒಂಥರ ನಿಮಿತ್ತ ಅಂದರೆ ಭಾಳ ವಿಚಿತ್ರ ಆಗಿಬಿಟ್ಟಿದೆ. ಜೀವನನ ಸಾಕು ಅನ್ನೋಷ್ಟು ಸಂಕಟ ಆಗುತ್ತೆ ಒಳಗೊಂದೊಂದು ಸರ್ತಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಆದರೆ ನಿಮ್ಮ ಕಮೆಂಟಲ್ಲಿ ನನಗೆ ತಂಗಿ ಅನ್ನೋದು ಒಬ್ರು ಯಾರಾದರೂ ಸಿಗ್ಬೇಕು ಅನ್ನೋದು ಒಂದೇ ಆಸೆ, ಬೇರೆ ಏನೂ ಇಲ್ಲ. ನನಗೆ ನಮ್ಮ ತಂಗಿ ಬೇಕಾ, ಆ ತಂಗಿ ಥರ ಇರೋ 1-2 ಮಾತಾದರೂ ನನಗೆ ಮನಸ್ಫೂರ್ತಿಯಿಂದ ಯಾವುದು ಮನಸ್ಸಲ್ಲಿ ಏನೂ ಇಲ್ದರೆ ಯಾರಾದರೂ ಮಾತಾಡ್ತಾರೆ ಅನ್ನೋದು ಒಂದು ನನಗೆ ಒಂಥರ ನನ್ನ ಫೋನೇ ಬಂದ್ಬಿದ್ದಾಗೈತೆ. ಯಾಕಂದರೆ ಹೇಳ್ಬೇಕಂದ್ರೆ ನಮ್ಮಪ್ಪ ಅಮ್ಮಗೆ ಹಚ್ಚಿದ್ರೆ ಅವ್ರಿಗೂ ಅದನ್ನೇ ಹೇಳಿ ಅಳ್ತಾರೆ. ಹಂಗಾಗಿ ಅವ್ರಿಗೆ ಹಚ್ಚಂಗೆ ಕೂಡ ಆಗಲ್ಲ, ತುಂಬ ಸಂಕಟ ಆಗುತ್ತೆ. ನಾ ಯಾರಿಗೂ ಹಚ್ಚಲ್ಲ, ಬಟ್ ಅವಳು ಎಲ್ಲರಿಗೂ ಹಚ್ಕೋತಿವಳು. ಅವ್ರು ಯಾರು ಏನೇ ಅಂದರೂ ಕೂಡ ಅವಳಿಗೇನೂ ಅನಿಸ್ತಿದ್ದಿಲ್ಲ. ಬಟ್ ನನಗೆ ಗೊತ್ತಿತ್ತು ಜನ ನಮ್ಮ ಮುಂದೆ ಚೆನ್ನೆ ಮಾತಾಡಿ ಮತ್ತೆ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋರು ಇರ್ತಾರಂತ. ಬಟ್ ನಾನು ಯಾರನ್ನೂ ಜಾಸ್ತಿ ಹಚ್ಕೋತಿದ್ದಿರಲಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ನಮ್ಮ ರಿಲೇಟಿವ್ ಎಲ್ಲ ನನಗೆ ಯಾರು ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂದರೆ ಅವ್ರದ್ದೆಲ್ಲ ನೋಡಿದ್ದೆ ನಾನು ಕೂಡ. ಬಟ್ ಅವರೇ ನನ್ನ ತಂಗಿನ ಮೋಸ ಮಾಡಿದ್ರು ಅಂತಂದರೆ ನನಗೆ ತುಂಬ ಸಂಕಟ ಆಗುತ್ತೆ. ಫ್ರೆಂಡ್ಸ್, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಸಂಕಟನೇ ತುಂಬ ಇದೆ. ಬಟ್ ಇದರಲ್ಲಿ ಹೇಳ್ಕೊಳ್ಳೋಂಥದ್ದು ಏನು ಹೇಳ್ಕೊಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಇದ್ರಲ್ಲಿ ನನಗೊಬ್ಬರಾದರೂ ನನ್ನ ಮನಸ್ಫೂರ್ತಿಯಾಗಿ ಒಬ್ಬರಾದರೂ ಸಿಕ್ಕರೆ ಸಾಕು ಅನ್ನೋಷ್ಟು ಆಗಿದೆ. ನನ್ನ ಮನಸ್ಸಲ್ಲಿ ಯಾವ ರೀತಿನೂ ಕಪ್ಪಟ್ಟಿಲ್ಲಾರೆ ಸಿಗ್ತಾರಲ್ಲ ಅಂಥವ್ರು ಒಬ್ಬಳಾದ್ರೂ ನನ್ನ ತಂಗಿ ಸಿಗ್ತಾಳ ಅಂತ ಬ್ಲಾಕ್ ಮಾಡ್ತಿದ್ದೀನಿ. ಅವರೇ ನನ್ನ ಇದರಿಂದ ಯಾರು ಏನಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಇದರಿಂದ ಯಾರು ಏನೋ ತಪ್ಪಿಕೊಂಡು ಕಮೆಂಟ್ ಮಾತ್ರ ಹಾಕ್ಬೇಡಿ. ಫ್ರೆಂಡ್ಸ್, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ.